ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದಕ್ಕೆ ಹೋಗಿದೆ, ಯಾವಾಗ ಆಗ್ಬೋದು? ಭಾಳ ಜನ ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ, ನಮಗೂ ಮಾಹಿತಿ ಪ್ರಕಾರ ಇನ್ನೂ ಬರ್ಲಿಕ್ಕೆ ಹೇಳಿದಾರಂತೆ ವರಿಷ್ಠರಿಗೆ. ಸ್ಯಾಟರ್ಡೆ ಸಂಡೇ ಸೊ ಆಗ್ಬೋದು, ಅಂದೇ ಫೈನಲ್ ಆದರೆ ಇನ್ನು 2-3 ಸಲ ಆಗ್ಬೋದು. ಅಂದ್ರೆ ಏನಿದ್ರು ಇನ್ನು ಮುಂದಿನ ವಾರ ಹೊಸ ಸಚಿವರ ಮುಹೂರ್ತ. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಇನ್ಸಿಡೆಂಟ್ ಕೂಡ ಅಷ್ಟೇ, ಅದು ದೇಶಕ್ಕೆ ವಿದ್ಯಾರ್ಥಿಗಳು ಭಾಳ ಮಹತ್ವದಂಥ ಘಟನೆ ನಡೆದ್ರಿಂದ ಸೊ ನಿನ್ನೆ ಚರ್ಚೆ ಮಾಡಲಿಕ್ಕಾಗಿಲ್ಲ. ಸೊ ಬಹುಶಃ ಬೇಕಾಗ್ತದೆ ಅಂತ ಹೇಳಿದ್ದಾರೆ, ಸ್ಯಾಟರ್ಡೆ ಸಂಡೇ ಬರ್ಬೋದು, ಅವಾಗ ಚರ್ಚೆ ಆಗ್ತದೆ. ಸರ್, ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಇನ್ನೂ 2 DCM ಹುದ್ದೆಗಳು ಸೃಷ್ಟಿ ಆಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವಿಶೇಷವಾಗಿ ಒಂದು ಎಸ್ಟಿಗೆ, ಇನ್ನೊಂದು ಲಿಂಗಾಯತ್ ಸಮುದಾಯಕ್ಕೆ ಕೊಡ್ಬೋದು ಅನ್ನೋ ಥರದಲ್ಲೂ ಕೇಳಿ ಬರ್ತಾ ಇದೆ. ನಿಮ್ಮ ಹೆಸರು ಗೊತ್ತಿಲ್ಲ, ನಾವು ಕೇಳಿದ್ದೀವಿ, ಚರ್ಚೆ ನಡೀತಾ ಅಂತ ಕೇಳಿದ್ದೀವಿ ಪಕ್ಷದಲ್ಲಿ. ಅದೇನಾದ್ರು ಅಂತಿಮವಾಗಿ ಅವರೇ ಚರ್ಚೆ ಮಾಡಬೇಕು ಅಂತ ನಿರ್ಧಾರ ನಮ್ಮ ವರಿಷ್ಠರು. ಸೊ ಕಾದು ನೋಡೋಣ ಅದ್ರ ಬಗ್ಗೆ. ಈಗ ST ಸಮುದಾಯಕ್ಕೂ DCM ಕೇಳಿದ್ದೀರಿ ನೀವು? ನಾವೇನು ಕೇಳಿಲ್ಲ, ನಾವು ಕೇಳಿದ್ದು ಅದು ಪಕ್ಷದ ತೀರ್ಮಾನ, ಯಾರಿಗೆ ಕೊಡ್ತಾರೆ ಯಾರಿಗೆ ಮಾಡ್ತಾರೆ ಅಂತ ಕಾದು ನೋಡೋಣ. ಕೆಲವು ಮೂಲಗಳು ಹೇಳ್ತಾ ಇರುವಂಥದ್ದು, ಈಗಿರೋ ಹಾಲಿ ಸಚಿವರಲ್ಲೇ 2 DCM ಮಾಡ್ತಾರೆ, ಅದರಲ್ಲಿ ಒಂದು ST ಇರುತ್ತೆ ಅಂತ. ಸೊ ಇರೋ ಹಾಲಿ ಸಚಿವರ ಪೈಕಿ ST ನೀವು ಒಬ್ಬರೇ ಇರೋದು. ಸೊ ಹಾಗಾಗಿ ನಿಮ್ಮನ್ನು DCM ಮಾಡೋಲ್ಲ. ನೋಡೋಣ, ಅದು ಹೇಳಿದಿಲ್ಲ, ಪಕ್ಷ ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂತ. ಸೊ ಕಾದು ನೋಡೋಣ, ಇನ್ನೂ ಟೈಮ್ ಇದೆ ಅದಕ್ಕೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ರಾಹುಲ್ ಗಾಂಧಿ ಅವರು PM ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು, ಅವ್ರನ್ನ ಡಿಟೈನ್ ಮಾಡುವಂಥ ಕೆಲಸಗಳು ಆಗಿತ್ತು. ನೋಡಿ, ಅದು ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಸಹಾನುಭೂತಿ ಹೇಳಲಿಕ್ಕೆ, ಅವ್ರ ಪರವಾಗಿ ಬೆಂಬಲ ವ್ಯಕ್ತ ಮಾಡಲಿಕ್ಕೆ ಹೋಗಿರುವಂಥ ಒಂದು ಅದು ಸನ್ನಿವೇಶ. ಅದರಲ್ಲಿ ಈ ಥರ ವಿರೋಧ ಪಕ್ಷ ನಾಯಕರು ನಡೆಸ್ಕೊಂಡು ಭಾಳ ಶೋಚನೀಯ ಸ್ಥಿತಿ. ಈ ರೀತಿ ಅವ್ರಿಗೆ ಆದರೆ ಇನ್ನು ಜನಸಾಮಾನ್ಯರಿಗೆ ಏನು ಅನ್ನೋದು ಪ್ರಶ್ನೆ ಉದ್ಭವ ಆಗಿದೆ. ಸೊ ಅವ್ರಿಗೆ ಮರ್ಯಾದೆಯಿಂದ ಅವ್ರನ್ನ ವಾಪಸ್ ಕಳಿಸುವಂಥ ಪ್ರಯತ್ನ ಆಗಬೇಕಿತ್ತು. ಅವನು ರಾತ್ರಿ 11ರವರೆಗೆ ಇಡೀ ದೆಹಲಿ ಸುತ್ತಾಕ್ಸುವಂಥ ಪ್ರಯತ್ನ ಆಗಿದೆ. ಸೊ ಈ ರೀತಿ ಆಗಬಾರ್ದಾಗಿತ್ತು. ಓಕೆ, ಥ್ಯಾಂಕ್ ಯು.